स्वागत है आपका बी न्यूज नेशन में। मैं हूं आबिद हुसैन शेख। ऑपरेशन कमल पर एमबी पाटिल का बड़ा बयान। बीजेपी सरकार की एक्सपायरी डेट 6 महीने की है। ऑपरेशन कमल से राज्य को कलंक लगा है। इसकी शुरुआत बीएस येडियुरप्पा ने की है। इससे राज्य की गरिमा को ठेस पहुंची है। अब सभी राज्य में पक्षांतर चल रहा है। पूर्व सीएम सिद्धरामैया को मुंबई से बागी विधायकों का फोन आया था, मगर उन्होंने उठाया नहीं। सतीश जारकीहोली कह रहे हैं कि एक चीज के लिए सरकार का पतन हुआ था। अब वो कौन सी चीज है ये वही बता सकते हैं। बीएस येडियुरप्पा के सीएम बनने पर कहा कि इन्हें थोड़ा भी सब्र नहीं है। ये अपने सियासी जीवन के आखिरी पड़ाव में हैं। फिर मौका मिले ना मिले, इंसान को आस होनी चाहिए, लालच नहीं। बीजेपी ने अनैतिक तरीके से सरकार बनाई है, कहा पूर्व गृह मंत्री और मौजूदा एमएलए एमबी पाटिल ने। ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ನಾನು ಯಾವುದೂ ಆಕಾಂಕ್ಷೆನ ಇಟ್ಕೊಂಡಿಲ್ಲ. ನಿಮ್ಗೆ ಗೊತ್ತಿದೆ, ಆ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಎಲ್ಲರೂ ಕೂಡ ಚರ್ಚೆ ಮಾಡಿ ಯಾರು ಯೋಗ್ಯ ಅನ್ನೋದು ನಮ್ಮ ಅಭಿಪ್ರಾಯ ಹೇಳ್ತೀವಿ. ಹೈಕಮಾಂಡ್ ಅದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುತ್ತೆ. ಯಡಿಯೂರಪ್ಪ ಇಷ್ಟು ತರಾತುರಿಯಾಗಿ ಸಿಎಂ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಹಿಂದೆ ಉದ್ದೇಶ ಏನು ಸರ್? ಇಷ್ಟಕ್ಕೆ ಯಡಿಯೂರಪ್ಪನವ್ರಿಗೆ ನಾನು ಅನಿವಾರ್ಯ ಇದೆ. ಅವ್ರಿಗೆ ರಾಜಕೀಯ ಒಂದು ಕಟ್ಟ ಕಡೆಯ ಹಂತದಲ್ಲಿದ್ದಾರೆ. ಅವ್ರ ಮುಂದೆ ನಾನು ಆಗ್ತಿರೋ ಬಿಡ್ತಿರೋ 4 ವರ್ಷ ವೇಟ್ ಮಾಡುವಂತಹದ್ದು ಅವ್ರ ಕಡೆ ಸಹನೆ ಇರಲಿಲ್ಲ. ಹೀಗಾಗಿ ಅವರು ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಮತ್ತೆ ಈ ಕಾರ್ಯ ಮಾಡಿ ಮುಖ್ಯಮಂತ್ರಿ ಆದ್ರೆ ಅದಕ್ಕೇನು ಆ ಮುಖ್ಯಮಂತ್ರಿಗೆ ನನಗನ್ಸೋ ಮಟ್ಟಿಗೆ ಒಂದು ಕೌಡಿ ಕಿಮ್ಮತ್ತು ಇಲ್ಲ. ಅದಕ್ಕೆ ಘನತೆ ಗೌರವ ತರುವಂತದ್ದು ಅಲ್ಲ ಇದು ಸರ್. ಆಗ್ಬಾರ್ದಾಗಿತ್ತು. ಈಗ ನಾವು ಯಾರೇ ಇದನ್ನ ಈ ರೀತಿ ಮಾಡಿ ಈ ಮುಖ್ಯಮಂತ್ರಿ ಆಗ್ತೀವಿ ಅಂದ್ರೆ ಇದು ಆಸೆ ಇರಬೇಕು ಮನುಷ್ಯನಿಗೆ, ದುರಾಸೆ ಇರಬಾರ್ದು. ದುರಾಸೆ ಬಾಳ್ ಕೆಟ್ಟಿರುವಂತದ್ದು. ಸೂರ್ಯಾಸ್ತದ ಸಮಯ, ಸೂರ್ಯಾಸ್ತದ ಸಮಯ ಅಂದ್ರೆ ಸೂರ್ಯಾಸ್ತಂಗ ಸಂಜೆ ನೋಡಿ, ಅವ್ರಿಗೆ ಅರ್ಜೆಂಟ್ ಇರ್ಬೋದು, ವಯಸ್ಸಿನ ಒಂದು ಪರಿಮಿತಿ, ಅವ್ರ ಪಕ್ಷದಲ್ಲಿ ಅದೇನೋ ಇದೆ ಅಲ್ಲ, ಅದ್ಯಾವುದು ಏಜ್ ಲಿಮಿಟ್, ಅದು ಏನೋ ಯಾವ್ದು ಅಂತ ಮಾರ್ಗದರ್ಶಕ ಮಂಡಳಿ ಅಂತ ಹೇಳಿ ಮಾಡ್ತಾರಲ್ಲ, ನನ್ನ ಮಾರ್ಗದರ್ಶಕ ಮಂಡಳಿ ಹಾಕ್ತಾರ ಅಂತೇಳಿ ಆಪರೇಷನ್ ಕಮಲ್ ಮಾಡಿದ್ದಾರೆ. ನೋಡಿ, ಆ ಕಾನೂನಾತ್ಮಕವಾಗಿ ಏನ್ ಮಾಡ್ಲಿಕ್ಕೆ ಬರ್ತದೆ ಅವರು ಮಾಡ್ಬೋದಾಗಿದೆ. ಅದಕ್ಕೆ ಬಹುಶಃ ಇವ್ರು ಯಾರು ರಾಜೀನಾಮೆ ಕೊಡ್ತಾರಲ್ಲ, ಅಲ್ಲಿ ಚುನಾವಣೆ ಆ ಒಂದು ಅವಧಿಗೆ ಸಂಪೂರ್ಣವಾಗಿ ಆ ಒಂದು ವಿಧಾನಸಭೆ ಅವಧಿ ಏನಿರ್ತದೆ ಆ ಅವಧಿಗೆ ಸಾದ್ರೆ ಒಂದು ಕನಿಷ್ಠ ಪಕ್ಷ ಒಂದು ಶಿಕ್ಷೆ ಕೊಟ್ಟಂಗಾಗ್ತದೆ. ಇಲ್ಲರಿಕೆಂದ್ರೆ ಇದು ಪ್ರಾರಂಭ, ಇದು ಇನ್ನು ಮುಂದೆ ನಡ್ಕೊಂತೇ ಹೋಗ್ತದೆ. ಇದಕ್ಕೆ ಎಂಡಿಲ್ಲ. ಮತ್ತೆ ಇದು ಬೇರೆ ಬೇರೆ ರಾಜ್ಯದಲ್ಲೂ ನಡೀತದೆ. ಮತ್ತೆ ಎಲ್ಲಾ ಕಡೆ ಫಾರ್ಮುಲಾ ಯಾವುದು ಅಂದ್ರೆ ಕರ್ನಾಟಕ ಫಾರ್ಮುಲಾ ಅಂತಾರೆ. ದುರ್ದೈವಶಾತ್ ಇವತ್ತು ಇದಕ್ಕೆ ನಮ್ಮ ರಾಜ್ಯ ಈಡಾಗಿದೆ. ಅಧಿಕಾರ ಬರ್ಬೋದು, ಅಧಿಕಾರ ಹೋಗ್ಬೋದು. ಆದ್ರೆ ಈ ವಾಮ ಮಾರ್ಗದಿಂದ, ಇಂಥ ಕೆಟ್ಟ ಅನಿಷ್ಟ ಪದ್ಧತಿಯಿಂದ ಇವತ್ತು ದಿವಸ ನಾವೇನು ಅಧಿಕಾರಕ್ಕೆ ಬರುವಂತ ಕೆಲಸ ಆಗಿದೆ. ಇದು ಶೋಭೆ ತರುವಂತದ್ದು. ಇದು ಅವಶ್ಯಕತೆನೂ ಇರಲಿಲ್ಲ. ಬಿಜೆಪಿ ಅವರಿಗೆ ರಾಷ್ಟ್ರದಲ್ಲಿ ಬಹುಮತ ಸಿಕ್ಕಿತ್ತು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಅತ್ಯಂತ ಹೆಚ್ಚಿನ ಒಂದು ಬಹುಮತ, 300 ಸೀಟ್ಗಿಂತ ಹೆಚ್ಚಿದ. ಇದರ ರಾಜ್ಯದಲ್ಲಿ ಇವತ್ತು ಅವಶ್ಯಕತೆ ಇತ್ತ. ಕಾಯ್ದು ನೋಡಿ, ಮುಂದೆ ಚುನಾವಣೆ ಬಂದಾಗ ಚುನಾವಣೆಯಲ್ಲಿ ಒಂದು ದಿವಸ ಅವರು ಗೆದ್ದು ಬಂದು ಅಧಿಕಾರ ಹಿಡಿಬೇಕಾಗಿತ್ತು. ಆದ್ರೆ ಈಗ ಮಾಡಿದ್ದಂಥದ್ದು ಅದಷ್ಟೇ ಅಲ್ಲ, ರಾಜ್ಯದ ಪ್ರತಿಯೊಬ್ಬರು ಕೂಡ ಇವತ್ತು ದಿವಸ 6.5 ಕೋಟಿ ಜನತೆ ಇವತ್ತು ನಮ್ಮ ರಾಜಕಾರಣಿಗಳಿಗೆ, ರಾಜಕಾರಣದ ವ್ಯವಸ್ಥೆಗೆ ಈ ಆಪರೇಷನ್ ಕಮಲ ಮತ್ತು ಈ ಎಲ್ಲ ಏನು ಬೆಳವಣಿಗೆಗಳಿದಾವೆ ಇದೆಲ್ಲರೂ ಕೂಡ ಜನ ಇದನ್ನ ಒಪ್ಕೊಳ್ಳುವಂಥದ್ದು. ಇದರಿಂದ ಅಧಿಕಾರ ಬಂದ್ರೆ ಇದು ಬಹಳ ಇವತ್ತು ನಮಗಾಗಿದೆ. ಇದು ಮುಂದೆ ಅವ್ರಿಗೂ ಆಗ್ತದೆ. ಇದೇನು ಬಹಳ ದಿವಸ ಹೋಗೋದಲ್ಲ. ನಾನು ಬರೆದಿಟ್ಕೊಳ್ಳಿ ನೀವು. ಎಕ್ಸ್ಪೈರಿ ಡೇಟ್ 6 ತಿಂಗಳು 1 ವರ್ಷದಲ್ಲಿ ಇದು ಮತ್ತೆ ತಿರುಗುಬಾಣ ಆಗ್ತದೆ. ಇದು ತಿರುಗುಬಾಣ ಆಗ್ತದೆ. ಆದ್ರೆ ಇಂಥ ಒಂದು ಕೆಟ್ಟ ಪದ್ಧತಿಗೆ ನಾಂದಿ ಹಾಡಿದೆ, ಪ್ರಾರಂಭ ಮಾಡಿದಾರಲ್ಲ, ಇದಕ್ಕೆ ಯಡಿಯೂರಪ್ಪನವ್ರನ್ನ ಕ್ಷಮೆ ಮಾಡಕ್ಕೆ ಬರ್ತದಾದ್ರಿಂದ HK ಪಾಟೀಲ್ ಒಂದು ದಿವಸ ಆಹ್ವಾನ ಮಾಡಿದ್ರೆ, ಜೊತೆಗೆ ಕಾಗಮ್ಮನವ್ರನ್ನ ಕೂಡ ಅವರು ಲೆಕ್ಚರ್ ಸೀರೀಸ್ ಇದೆ. ಆ ಲೆಕ್ಚರ್ ಸೀರೀಸ್ ಕೂಡ ಈಗ ನಮ್ಮ ಜೊತೆಗೆ ಡೆವಲಪ್ಮೆಂಟ್ ನೀವೇ ಲೈವ್ ನೋಡಿದಿರಲ್ಲ. ಒಂದೇದು ಏನು ಬೆಳವಣಿಗೆ ಆಗಿದೆ ನಮ್ಮ ರಾಜ್ಯದಲ್ಲಿ, ಇದು ಬಹುಶಃ ನಮ್ಮ ರಾಜ್ಯಕ್ಕೆ
ಒಂದು ಕಳಂಕ ತರುವಂತ ರೀತಿಯಲ್ಲಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಆಪರೇಷನ್ ಕಮಲ ಅನ್ನುವಂಥದ್ದೇನಿದೆ, ಶಾಸಕರನ್ನ ಖರೀದಿ ಮಾಡುವಂಥದ್ದು, ಆಮಿಷ ವಡ್ಡಿಯವ್ರನ್ನ ಚುನಾವಣೆಗೆ ನಿಲ್ಲಿಸುವಂಥದ್ದು, ಆಯ್ಕೆಯಾದವ್ರನ್ನ ಸಚಿವರು ಮಾಡುವಂಥದ್ದು, ಈ ಪದ್ಧತಿಯನ್ನ ಯಡಿಯೂರಪ್ಪನವರು ಹುಟ್ಟಾಕಿದ್ರು. ಇದರಿಂದ ವೈಯಕ್ತಿಕವಾಗಿ ಅಂತನ್ನೋದಕ್ಕಿಂತ ನಮ್ಮ ರಾಜ್ಯದ ಒಂದು ಘನತೆ ಮತ್ತು ಗೌರವ ಇವತ್ತು ದಿವಸ ಮಣ್ಣು ಪಾಲಾಗಿದೆ. ಇದು ಒಂದು ಹೇಯ ಕೃತ್ಯ ಅಂತ ಹೇಳ್ತಾರೆ ಸಹ ನಾನು ಭಾವಿಸ್ತೇನೆ. ಯಾಕಂದ್ರೆ ಇಡೀ ದೇಶ ನಮ್ಮ ಕಡೆ ನೋಡ್ತಾ ಇದೆ. ಇವತ್ತು ರಾಜಕಾರಣದ ವ್ಯವಸ್ಥೆಯಲ್ಲಿ ನಾನು ಪಕ್ಷ ಬಗ್ಗೆ ಮಾತಾಡೋದಲ್ಲ, ಜನ ಇವತ್ತು ಮೂರು ಪಕ್ಷದ ಜನರ ಮೇಲೆ ಮತ್ತು ವಿಶೇಷವಾಗಿ ಈ ಶಾಸಕರುಗಳ ಮೇಲೆ ಇವರು ರಾಜೀನಾಮೆ ಕೊಟ್ಟ ಮೇಲೆ ಚುನಾವಣೆ ಮಾಡ್ಬೇಕಾಗ್ತದೆ. ಈಗ ಯಾರ ದುಡ್ಡು ಇದು? ಚುನಾವಣೆಗೆ ಹೋಗೋದು ಯಾರ ದುಡ್ಡು? ಜನತೆಯ ದುಡ್ಡಲ್ಲ ಇದು, ಜನತೆಯ ಮೇಲೆ ಭಾರ ಅಲ್ಲ ಇದು. ಚುನಾವಣೆ ಹಾಗೆ ಆಗುದಿಲ್ಲ. ಈಗ 10-15 ಮತಕ್ಷೇತ್ರದಲ್ಲಿ ಚುನಾವಣೆ ಆಗ್ತದೆ ಅಂದ್ರೆ ಅದು ಜನರ ಮೇಲೆ ಭಾರ ಇರದಂಗೆಲ್ಲ. ಮತ್ತು ಜನತೆ ಇವತ್ತು ದಿವಸ ಇವ್ರಿಗೆ ಶಾಸಕರನ್ನ ಮಾಡಿರ್ತಾರೆ, ಮಾಡಿದ್ಮೇಲೆ ಇವತ್ತು ದಿವಸ ಅವ್ರ ಜನರಿಗೆ ಕೇಳ್ಕೊಂಡು ಇವತ್ತು ದಿವಸ ರಾಜೀನಾಮೆ ಕೊಟ್ಟರೆ ಅವರು. ಹೀಗಾಗಿ ಇದು ಒಂದು ಕೆಟ್ಟ ಪದ್ಧತಿ, ಇದು ಒಂದು ಕಳಂಕ ತಂದಿದೆ ನಮ್ಮ ರಾಜ್ಯಕ್ಕೆ. ಮತ್ತು ಮೊನ್ನೆ ನಡೆದಂಥದ್ದು ಇವತ್ತು ದಿವಸ ನಮ್ಮ ರಾಜ್ಯದಲ್ಲಿ ಇರುವಂತ ಒಂದು ಕರಾಳ ದಿನ. ಅವರು ಅದಕ್ಕೆ ಒಂದು ಲೂಪ್ ಹೋಲ್ ಕಂಡಿಡಿದೆ. ಅಂದ್ರೆ ರಾಜೀನಾಮೆ ಕೊಟ್ರೆ ಅಥವಾ ಡಿಸ್ಕ್ವಾಲಿಫೈ ಆದ್ರೆ ಬೈ ಎಲೆಕ್ಷನ್ ನಲ್ಲಿ ಆರಿಸಿ ಬರುವಂತದ್ದು, ತದನಂತರ ಮಂತ್ರಿ ಆಗುವಂತದ್ದು ಅದು ಹೋಗ್ಬೇಕೀಗ. ಯಾಕಂದ್ರೆ ಸರಳ ಜನ ಆರಿಸಿ ಕಳಿಸಿರ್ತಾರೆ, ಜನ ಆರಿಸಿ ಕಳಿಸಿದ್ಮೇಲೆ ಇವ್ರು ಶಾಸಕರಾಗಿರ್ತಾರೆ. ಆ ಜನತೆಗೆ ಕೇಳಿ ಇವತ್ತು ದಿವಸ ಇವರೇನು ಇದು ಮಾಡಿರಂಗಿಲ್ಲ. ಕನಿಷ್ಠ ಪಕ್ಷ ಆ ಒಂದು ಟರ್ಮ್ ಏನಿದೆ, ಏನು ನಮ್ಮ ಸ್ಪೀಕರ್ ಅವರು ಒಂದು ರೂಲಿಂಗ್ ಕೊಟ್ಟಿದ್ದಾರೆ. ಈಗ ಅವ್ರ ಇಂಟರ್ಪ್ರಿಟೇಷನ್ ಬಹುಶಃ ಸುಪ್ರೀಂ ಕೋರ್ಟ್ ಆಗ್ಲಿ ಹೈಕೋರ್ಟ್ ಆಗ್ಲಿ ಎತ್ತಿ ಹಿಡಿಬೇಕು ಅಂತ ನಮ್ಮ ಆಶಯ ಆಗಿದೆ. ಆ ಟರ್ಮಿಗಾರೆ ಕನಿಷ್ಠ ಪಕ್ಷ ಇವರಿಗೆ ಶಿಕ್ಷೆ ಆದ್ರೆ ಇವತ್ತು ಇಂಥ ಪದ್ಧತಿ ಏನ್ ಮಾಡ್ತಾರೆ ಆಪರೇಷನ್ ಕಮಲ, ಅದು ಯಾರೇ ಮಾಡ್ಲಿ ಅದಕ್ಕೆ ಒಂದು ತಕ್ಕ ಶಾಸ್ತಿ ಕೊಟ್ಟಂಗೆ ಆಗ್ತದೆ. ಆ ಕೆಲಸ ಆಗ್ಬೇಕಾಗಿದೆ. ಮತ್ತು 10th ಶೆಡ್ಯೂಲ್ಗೂ ಕೂಡ ತಿದ್ದುಪಡಿ ಆಗ್ಬೇಕಾಗ್ತದೆ. ಕೆಲವರೇನು ವಾಪಸ್ ಕೆಲವೊಬ್ರು ನನಗೆ ಇಷ್ಟೇ ಗೊತ್ತಿದೆ, ಕೆಲವೊಬ್ರು ಸಿದ್ದರಾಮಯ್ಯ ಅವರು ಫೋನ್ ಮಾಡಿದ್ರು. ನಾನು ಹೇಳಕ್ ಬಯಸೋದಿಲ್ಲ. ಒಂದಿಬ್ಬರು ಶಾಸಕರು ಫೋನ್ ಮಾಡಿದ್ರು ಆ ಗ್ರೂಪ್ನಲ್ಲಿರುವಂತವ್ರು. ಆದ್ರೆ ಸಿದ್ದರಾಮಯ್ಯ ಅವರು ಫೋನು ತಗೊಂಡಿಲ್ಲ. ಸಿದ್ದರಾಮಯ್ಯ ಅವರು ಫೋನೇ ತಗೊಂಡಿಲ್ಲ ಅಂತ ಹೇಳ್ತಾ ಇರಲ್ಲ, ಪ್ರಶ್ನೆ ಇಲ್ಲ. ಈಗ ಸಿದ್ದರಾಮಯ್ಯ ಅವರು ಫೋನೇ ತಗೊಂಡಿಲ್ಲ. ಯಾಕಂದ್ರೆ ಸರ್ ಬಿಜೆಪಿ ತಗೊಳ್ಳೋದು ಬೇರೆ. ಸಿದ್ದರಾಮಯ್ಯ ಅವರು ಹೇಳಿದಾರೆ, ಫ್ಲೋರ್ ಆಫ್ ದ ಹೌಸ್ ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಪ್ರಳಯ ಆದ್ರೂ ಕೂಡ ಇವ್ರನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ರು. ಮೈತ್ರಿ ಎರಡೂ ಪಕ್ಷಗಳ ಮೇಲೆ ನಿರ್ಣಯ ಆಗ್ತದೆ. ಅದಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ, ಅವ್ರ ಪಕ್ಷದವರು ನಿರ್ಣಯ ಮಾಡ್ತಾರೆ. ಸದ್ಯಕ್ಕಂತೂ ಮುಂದುವರಿತದೆ. ಅವ್ರಿಗೆ ಕೇಳ್ಕೊಳ್ಳಿ. ಆ ವಸ್ತು ಜಾರಕಿಹೊಳಿ ಅವ್ರು ಯಾವ ವಸ್ತು ಕಳ್ಕೊಂಡಿದ್ರು, ಯಾವ ವಸ್ತು ಹೊಡ್ಕೊಂಡು ಹೋಗಿದಾರ, ಅದು ಜಾರಕಿಹೊಳಿ ಅವ್ರಿಗೆ ಕೇಳಿ. ನೋಡಿ, ಅದು ಅದು ಸ್ಪೀಕರ್ ಅವ್ರಿಗೆ ಒಂದು ತಪ್ಪು ಕಲ್ಪನೆ ಆಗಿತ್ತು. ನಾನು ಮುಂದೆ ಕರೆಸಿ ಡಿಜಿ ಅವ್ರನ್ನ, ಕಮಿಷನರ್ನ ಎಲ್ಲ ನಮ್ಮ DCP ಟ್ರಾಫಿಕ್ ತರಿಸಿ ಅವ್ರಿಗೆ ಸಂಪೂರ್ಣವಾಗಿ ಎಲ್ಲಿ ಏರ್ಪೋರ್ಟ್ ನಿಂದ ಪ್ರಾರಂಭ ಆಗಿದ್ದರಿಂದ ಇಲ್ಲಿ ತನ ವಿಧಾನಸೌಧ ತನ ಅವ್ರಿಗೆ ವಿಜುವಲ್ಸ್ ಏನಿದೆಯಲ್ಲ ಫುಲ್ ವಿಡಿಯೋನ ತೋರಿಸಿದ್ಮೇಲೆ ಅವ್ರಿಗೆ ತಮ್ಮ ಅರಿವು ಆಯ್ತು. ಅದು ಜೀರೋ ಟ್ರಾಫಿಕ್ ಕೊಟ್ಟಿಲ್ಲ, ನಾಲ್ಕು ಕಡೆ ಟ್ರಾಫಿಕ್ ನಿಂತಿದೆ, ಆಮೇಲೆ ಎದುರ ಬದ್ರ ವೆಹಿಕಲ್ ಬರ್ತಾ ಇದೆ. ನಿಮ್ಮ ಮೀಡಿಯಾದವರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಜೀರೋ ಟ್ರಾಫಿಕ್ ಕೊಟ್ಟಿದ್ರೆ 13-14 ನಿಮಿಷ ಬರ್ತಿದ್ರು ವಿಧಾನಸೌಧಗೆ, ಅವರು 40 ನಿಮಿಷ ಅಲ್ಲಿ ಬಂದಿದ್ದಾರೆ. ಹೀಗಾಗಿ ಅದೊಂದು ತಪ್ಪು ಕಲ್ಪನೆಯಿಂದ, ಯಾವ್ದು ದುರುದ್ದೇಶ ಇರಲಿಲ್ಲ, ತಪ್ಪು ಕಲ್ಪನೆ. ಯಾಕಂದ್ರೆ ನೀವು ಟಿವಿ ಚಾನೆಲ್ ಜೀರೋ ಟ್ರಾಫಿಕ್ ಅಂತ ಹಾಕಿರ್ತೀರಿ. ನೀವು ಹಾಕಿದ್ಮೇಲೆ ನೋಡ್ಕೊಂಡು ಅವರು ಹೊಡೆದ್ರು. ಗೊತ್ತಾದ್ಮೇಲೆ ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ರು. ಅದು ಸರಿಯಲ್ಲ ಅನ್ನೋದು ಹೇಳಿದ್ದಾರೆ. ಅಲ್ಲಿಗೆ ಅದು ಮುಕ್ತಾಯ ಆಗಿದೆ. ಜೀರೋ ಟ್ರಾಫಿಕ್ ನಾನೇ ತಗೊಂಡಿಲ್ಲ, ಅತೃಪ್ತರಿಗೆ ಎಲ್ಲಿ ಕೊಡ್ಲಿ. ನಾನು ತೃಪ್ತಿದ್ದವರೇ ಜೀರೋ ಟ್ರಾಫಿಕ್ ತಗೊಂಡಿಲ್ಲ.
ಇದರಿಂದ ಅತೃಪ್ತರಿಗೆ ಜಿಯೋ ಟ್ರಾಫಿಕ್ ಬರೋ ಪ್ರಶ್ನೆ ಇಲ್ಲಿ ಬರ್ತದೆ. सुहाने सफर का अब लीजिए आनंद। आपके लिए रोजाना बीजापुर से पुणे आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने एसी स्लीपर साई कृपा ट्रैवल्स जो आपकी सेवा के लिए अब है तैयार। यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं। और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।